ಕೆಎಸ್ಸಿಎ ಆಡಳಿತ ಮಂಡಳಿಯ ಮೂವರಿಗೆ ರಿಲೀಫ್ ಸಿಕ್ಕಿದೆ. ಕೆಎಸ್ಸಿಎ ವಿರುದ್ಧ ಬಲವಂತದ ಕ್ರಮ ಬೇಡ ಅನ್ನೋದಾಗಿ ಹೈಕೋರ್ಟ್ ಹೇಳಿದೆ. ಕೆಎಸ್ಸಿಎ ಆಡಳಿತ ಮಂಡಳಿಯ ಮೂವರಿಗೆ ಬಿಗ್ ರಿಲೀಫ್ ಸಿಕ್ಕಿರುವಂತ ಮಾಹಿತಿ ಲಭ್ಯವಾಗ್ತಿದೆ. ಈ ಮೂಲಕವಾಗಿ ಬಲವಂತದ ಕ್ರಮ ಬೇಡ ಅನ್ನೋದಾಗಿ ಹೈಕೋರ್ಟ್ ಹೇಳಿದೆ. ಕೆಎಸ್ಸಿಎ ಕಾರ್ಯದರ್ಶಿ ಶಂಕರ್ ಇನ್ನು ಇತರ ಅಧಿಕಾರಿಗಳಿಗೂ ಕೂಡ ಹೈಕೋರ್ಟ್ನ ಏಕಸದಸ್ಯ ಪೀಠ ಈಗ ಮಧ್ಯಂತರ ಆದೇಶವನ್ನ ಕೊಟ್ಟಿದೆ. ಈ ಮೂಲಕ ಕಾಲ್ತುಳಿತ ಪ್ರಕರಣದಲ್ಲಿ ಯಾವ ರೀತಿಯಾದಂತಹ ಸಂಕಷ್ಟ ಎದುರಾಗಿತ್ತಲ್ಲ, ಈ ನಿಟ್ಟಿನಲ್ಲಿ ಸದ್ಯ ಬಲವಂತದ ಕ್ರಮ ಬೇಡ ಅನ್ನೋದಾಗಿ ಹೈಕೋರ್ಟ್ ಆದೇಶವನ್ನ ಕೊಟ್ಟಿದೆ. ಕೆಎಸ್ಸಿಎ ಕಾರ್ಯದರ್ಶಿ ಆಗಿರುವಂತಹ ಶಂಕರ್ ಇನ್ನು ಖಜಾಂಚಿ ಜೈರಾಮ್ ಅವರಿಗೆ ರಿಲೀಫ್ ಸಿಗ್ತಾ ಇದೆ. ಕಾಲ್ತುಳಿತ ಪ್ರಕರಣ ಈಗಾಗಲೇ ದೊಡ್ಡ ಮಟ್ಟ ಸರ್ಕಾರಕ್ಕೆ ಮುಜುಗರ ತಂದಿದೆ. ಜೊತೆಯಲ್ಲಿ ಪ್ರಕರಣ ಕೂಡ ಕೈಗೆತ್ತಿಕೊಂಡಿದ್ದಾರೆ. ಇದರ ನಡುವೆ ಈಗ ಬಲವಂತದ ಕ್ರಮ ಬೇಡ ಅನ್ನೋದಾಗಿ ಹೈಕೋರ್ಟ್ ಆದೇಶವನ್ನ ಕೊಟ್ಟಿದೆ. ಮಧ್ಯಂತರ ಆದೇಶ ಇದು. ಈ ಮೂಲಕವಾಗಿ ಸಂಕಷ್ಟ ಬಂದಿತ್ತು, ಕಾನೂನು ಕುಣಿಕೆಯಲ್ಲಿ ಸಿಲುಕಿದ್ರು, ಮುಂದೆ ಏನಾಗುತ್ತೆ ಅನ್ನೋದಿತ್ತು. ಹೈಕೋರ್ಟಿನ ಏಕಸದಸ್ಯ ಪೀಠ ಈಗ ಮಧ್ಯಂತರ ಆದೇಶವನ್ನ ಕೊಡುವುದರ ಮೂಲಕ ಮೂವರಿಗೆ ಕೆಎಸ್ಸಿಎ ಆಡಳಿತ ಮಂಡಳಿಯ ಮೂವರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಇದು ಈ ನಿಟ್ಟಿನಲ್ಲಿ ಕೆಎಸ್ಸಿಎ ಕಾರ್ಯದರ್ಶಿ ಶಂಕರ್, ಖಜಾಂಚಿ ಜೈರಾಮ್ಗೆ ರಿಲೀಫ್ ಸಿಕ್ಕಿದೆ. ಕೋರ್ಟ್ ಮೆಟ್ಟಿಲನ್ನ ಏರಿದ್ರು. ಆ ಮೂಲಕವಾಗಿ ಹೈಕೋರ್ಟಿನ ಏಕಸದಸ್ಯ ಪೀಠದಿಂದ ಮೂವರಿಗೆ ರಿಲೀಫ್ ಸಿಕ್ಕಿರುವಂತ ಮಾಹಿತಿ ಸಿಗ್ತಾ ಇದೆ. ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ನ ಆಡಳಿತ ಮಂಡಳಿಯ ಮೂವರಿಗೆ ರಿಲೀಫ್ ಸಿಕ್ಕಿದೆ. ಯಾಕಂದ್ರೆ ಪ್ರಕರಣದಲ್ಲಿ ಈಗಾಗಲೇ ಆರ್ಸಿಬಿಯ ಮ್ಯಾನೇಜ್ಮೆಂಟ್, ಕೆಎಸ್ಸಿಎ ಜೊತೆಯಲ್ಲಿ ಡಿಎನ್ಎ ಇವರೆಲ್ಲರೂ ಕೂಡ ಎಫ್ಐಆರ್ ಆಗಿತ್ತು, ಅರೆಸ್ಟ್ ಮಾಡುವಂತ ಕೆಲಸವೂ ಕೂಡ ಆಗಿತ್ತು. ಅಂದ್ರೆ ಈ ಪ್ರಕರಣಕ್ಕೆ ಯಾರ್ಯಾರು ಸಂಬಂಧ ಇದ್ರು, ಉನ್ನತ ಅಧಿಕಾರಿಗಳು, ಮುಖ್ಯಸ್ಥರು. ಆ ಮೂಲಕವಾಗಿ ಕೆಎಸ್ಸಿಎ ಆಡಳಿತ ಮಂಡಳಿಯ ಮೂವರಿಗೆ ಯಾರ್ಯಾರಿಗೆ ಕಾನೂನು ಸಂಕಷ್ಟ ಎದುರಾಗಿತ್ತು, ಕೋರ್ಟ್ ಮೆಟ್ಟಿಲನ್ನ ಹತ್ತಿದ್ರು. ಸದ್ಯ ಹೈಕೋರ್ಟಿನ ಏಕಸದಸ್ಯ ಪೀಠದಿಂದ ಅವರು ಮೂವರಿಗೂ ಕೂಡ ಕೆಎಸ್ಸಿಎ ಆಡಳಿತ ಮಂಡಳಿಯ ಮೂವರಿಗೂ ಒಂದು ರಿಲೀಫ್ ಸಿಕ್ಕಿದೆ. ಅದುವೇ ಬಲವಂತದ ಕ್ರಮ ಬೇಡ ಅನ್ನೋದಾಗಿ ಹೈಕೋರ್ಟ್ ಆದೇಶವನ್ನ ಕೊಟ್ಟಿದೆ. ಕೆಎಸ್ಸಿಎ ವಿರುದ್ಧ ಬಲವಂತದ ಕ್ರಮ ತೆಗೆದುಕೊಳ್ಳುವಂಥದ್ದು ಬೇಡ ಅನ್ನೋ ನಿಟ್ಟಿನಲ್ಲಿ ಹೈಕೋರ್ಟ್ 3 ಜನರಿಗೆ ರಿಲೀಫ್ ಅನ್ನ ಕೊಟ್ಟಿದೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಆರ್ಸಿಬಿಯ ಕಾರ್ಯಕ್ರಮ ಈ ಹೊತ್ತಿನಲ್ಲಿ ಯಾವ ರೀತಿಯಾದಂಥ ನೂಕುನುಗ್ಲಾಯಿತು, ತಳ್ಳಾಟ ಆಯಿತು. 11 ಜನರು ಅಮಾಯಕರು, ಅಭಿಮಾನಿಗಳು ಮೃತಪಡ್ತಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರವೂ ಕೂಡ ಕ್ರಮಕ್ಕೆ ಆದೇಶವನ್ನು ನೀಡುತ್ತೆ. ಪ್ರಕರಣ ಒಂದು ಕಡೆ ನ್ಯಾಯಾಂಗ ತನಿಖೆ, ಮತ್ತೊಂದು ಕಡೆ ಸಿಐಡಿಯ ಹೆಗಲೇ ಇರುತ್ತೆ ಪ್ರಕರಣ. ಜೊತೆಯಲ್ಲಿ ಅನೇಕ ರೀತಿಯಾಗಿಯೂ ಕೂಡ ತನಿಖೆ ಸಾಗ್ತಿದೆ. ಇದರ ನಡುವೆ ಕೆಎಸ್ಸಿಎ ಈಗಾಗಲೇ ಪ್ರಮುಖ ಪಾತ್ರವನ್ನು ವಹಿಸಿರುವಂಥದ್ದು, ಕಾರ್ಯಕ್ರಮ ಆಯೋಜನೆ ಮಾಡಿರೋದು, ಹಲವು ವಿಚಾರಗಳನ್ನು ಮುಂದಿಟ್ಕೊಂಡಿರೋದು. ಈ ನಿಟ್ಟಿನಲ್ಲಿ ಅಲ್ಲಿ ನಿರ್ಧಾರವನ್ನು ತೆಗೆದುಕೊಂಡಿರುವಂತಹ ಕೆಎಸ್ಸಿಎ ಆಡಳಿತ ಮಂಡಳಿಯ ಮೂವರಿಗೆ ಈಗ ರಿಲೀಫ್ ಸಿಗ್ತಾ ಇದೆ. ಯಾಕಂದರೆ ಕಾರ್ಯಕ್ರಮ ಆಯೋಜನೆ ಮಾಡಿರೋದು ಅವ್ಯವಸ್ಥೆಗೆ ಕಾರಣ ಆಗಿದ್ದಾರೆ, ಇವರೇ ಹೊಣೆ ಅನ್ನುವಂಥ ನಿಟ್ಟಿನಲ್ಲಿ ಎಫ್ಐಆರ್ ಆಗಿತ್ತು. ಆ ಮೂಲಕವಾಗಿಯೇ ಕಾನೂನು ಸಂಕಷ್ಟಕ್ಕೆ ಒಳಗಾಗಿದ್ರು. ಕಾರ್ಯದರ್ಶಿ ಆಗಿರುವಂಥ ಶಂಕರ್, ಖಜಾಂಚಿ ಜೈರಾಮ್ಗೂ ಕೂಡ ಸದ್ಯ ರಿಲೀಫ್ ಸಿಗ್ತಾ ಇರುವಂಥದ್ದು. ಮೂವರಿಗೆ, ಕೆಎಸ್ಸಿಎ ಆಡಳಿತ ಮಂಡಳಿಯ ಮೂವರಿಗೆ ಹೈಕೋರ್ಟ್ ಒಂದು ರೀತಿ ತಾತ್ಕಾಲಿಕವಾದಂಥ ರಿಲೀಫ್ ಕೊಟ್ಟಿದೆ. ಬಲವಂತದ ಕ್ರಮ ಬೇಡ, ಯಾಕಂದ್ರೆ ಎಫ್ಐಆರ್ ಸಿಐಡಿಗೆ ವರ್ಗಾವಣೆ ಆಗಿದೆಯಾ ಅನ್ನೋದಾಗಿ ಜಡ್ಜ್ ಪ್ರಶ್ನೆ ಕೇಳಿದ್ರು. ಕುನ್ನಾ ಅವರಿಂದಲೂ ಕೂಡ ವಿಚಾರಣೆ ನಡೀತಾ ಇದೆ ಅಲ್ವಾ ಅನ್ನೋದಾಗಿ ಪ್ರಶ್ನೆ ಮಾಡ್ತಾರೆ. UDR ಅನ್ನ ಈಗಾಗಲೇ ದಾಖಲು ಮಾಡಿಕೊಳ್ಳಲಾಗಿದೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಆ ನಿಟ್ಟಿನಲ್ಲಿ ಕೆಎಸ್ಸಿಎ ಆಡಳಿತ ಮಂಡಳಿಯ ಮೂವರಿಗೆ ರಿಲೀಫ್ ಸಿಕ್ಕಿದೆ. ಅಂದರೆ ಬಲವಂತದ ಕ್ರಮಗಳು ಯಾವುದು ಬೇಡ ಅನ್ನೋ ಮೂಲಕವಾಗಿ ಒಂದು ರೀತಿಯಾದಂಥ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ. ಕೆಎಸ್ಸಿಎ ವಿರುದ್ಧ ಏನೇನು ವಿಚಾರಗಳಿತ್ತು ಅನ್ನೋದು ಈಗ ಮಧ್ಯಂತರ ಆದೇಶ ಹೈಕೋರ್ಟಿನ ಏಕಸದಸ್ಯ ಪೀಠದ ಮೂಲಕವಾಗಿ 3 ಅರ್ಜಿದಾರರಿಗೆ ರಿಲೀಫ್ ಅನ್ನ ಕೊಟ್ಟಿದೆ ಹೈಕೋರ್ಟ್. ಯಾಕಂದ್ರೆ ಯಾವುದೇ ರೀತಿಯಾದಂತಹ ಬಲವಂತದ್ದು ಬೇಡ. ಪ್ರಶ್ನೆ ಮಾಡ್ತಾರೆ, ಎಫ್ಐಆರ್ ಸಿಐಡಿಗೆ ವರ್ಗಾವಣೆ ಆಗಿದೆಯಾ ಅನ್ನೋದಾಗಿ ಜಡ್ಜ್ ಕೇಳ್ತಾರೆ ಈ ಹೊತ್ತಿನಲ್ಲಿ. ಯಾಕಂದ್ರೆ ಇನ್ನೊಂದು ಕಡೆಯಲ್ಲಿ ಜಸ್ಟಿಸ್ ಕುನ್ನಾ ನಿವೃತ್ತ ನ್ಯಾಯಾಧೀಶರಿಂದಲೂ ಕೂಡ ತನಿಖೆ ಆಗ್ತಿದೆ. ಇನ್ನು UDR ಅನ್ನ ಈಗಾಗಲೇ ದಾಖಲು ಮಾಡಿಕೊಳ್ಳಲಾಗಿದೆ. ಯಾಕಂದ್ರೆ ಎಫ್ಐಆರ್ ದಾಖಲಾಗ್ತಿದ್ದಂತೆ ಸಿಐಡಿ ಹೆಗಲಿಗೆ ಸರ್ಕಾರ ಕೊಡುತ್ತೆ ಆದೇಶ ಮಾಡೋದಕ್ಕೆ, ತನಿಖೆ ಮಾಡೋದಕ್ಕೆ. ಈ ನಿಟ್ಟಿನಲ್ಲಿ ಇವೆಲ್ಲ ವಿಚಾರವನ್ನ ಆಲಿಸಿದಂತ ನ್ಯಾಯಾಧೀಶರು ಏಕಸದಸ್ಯ ಪೀಠದಿಂದ ಮಧ್ಯಂತರವಾಗಿ ಆದೇಶವನ್ನ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ 3 ಜನ ಅರ್ಜಿದಾರ ಯಾರ್ಯಾರಿದ್ದಾರಲ್ಲ ಸದ್ಯ ಗಮನಿಸ್ತಾ ಇದ್ದೀವಿ, ಈ ಸಿಐಡಿಗೆ ವರ್ಗಾವಣೆ ಆಗಿದೆ ಅನ್ನೋದಾಗಿ ಜಡ್ಜ್ ಪ್ರಶ್ನೆ ಮಾಡ್ತಾರೆ. ಈ ನಿಟ್ಟಿನಲ್ಲಿ 3 ಕೆಎಸ್ಸಿಗೆ ಸಂಬಂಧಪಟ್ಟಂತ ಆಡಳಿತ ಮಂಡಳಿಯಲ್ಲಿದ್ದವರಿಗೆ ಸದ್ಯ ರಿಲೀಫ್ ಸಿಕ್ಕಿದೆ. 3 ಜನ ಅರ್ಜಿದಾರರು ಕೂಡ ಕೋರ್ಟ್ ಮೆಟ್ಟಿಲನ್ನ ಹತ್ತಿದ್ರು. ಕೆಎಸ್ಸಿಯ ಆಡಳಿತ ಮಂಡಳಿಯ 3 ಆಡಳಿತದಲ್ಲಿದ್ದಂಥವರು, ಖಜಾಂಚಿ ಸೇರಿದಂತೆ ಅಲ್ಲಿನ ಕಾರ್ಯದರ್ಶಿ ಇತರರು ಕೂಡ ಕೋರ್ಟ್ ಮೆಟ್ಟಿಲನ್ನ ಹತ್ತುತ್ತಾರೆ. ಆ ಮೂಲಕವಾಗಿ ಕೋರ್ಟಿನ ಏಕಸದಸ್ಯ ಪೀಠದಿಂದ ಮಧ್ಯಂತರ ಆದೇಶ ಬಂದಿದೆ.